ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ದಿನಗಳು ಮತ್ತೆ ಯಾವತ್ತೂ ಬರಲ್ಲ. ಅಂತ ದಿನ ಬರ್ಬೇಕು ಅಂತ ಇದ್ರು ಬರಕ್ ನೀನ್ ಬಿಡ್ತಿಲ್ಲ. ಶಾನ್ವಿ, ಎಸ್ ಅಣ್ಣ, ಹಿತಾ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ನಿಜ. ಹಾಗಂತ ಅವಳ ಹತ್ರ ಹೋದ್ರೆ ನೊಂದ್ಕೊಂತಾಳೆ ಅಂತ ಅವಳ ಹತ್ರ ಹೋಗೋದು ಬಿಟ್ಬಿಟ್ರೆ ಹೇಗೆ ಅಣ್ಣ? ಇದೆಲ್ಲ ಸರಿ ಹೋಗ್ಬೇಕು ಅಂತ ಇದ್ರೆ ಸರಿ ಹೋಗ್ಬಿಡತ್ತಾ? ಮೊದ್ಲೇ ಅವಳಿಗೆ ನನ್ನ ಮೇಲೆ ಕೋಪ ಆಯ್ತು. ಇನ್ನೀಗ ಹಿತಾ ಮನಸ್ಥಿತಿ ನಾವ್ ಅನ್ಕೊಂಡಾಗಿಲ್ಲ. ಅವಳು ಅದಕ್ಕಿಂತ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ಜಾಗದಲ್ಲಿ ಅವ್ರನ್ನಲ್ದೆ ಇನ್ಯಾರನ್ನೂ ಅಕ್ಸೆಪ್ಟ್ ಮಾಡಕ್ ಅವಳು ರೆಡಿ ಇಲ್ಲ. ಹೌದು ಶಾನ್ವಿ, ಅವಳ ಕೋಪ ಇವಾಗಿನ್ನು ತುಂಬಾ ಜಾಸ್ತಿ ಆಗಿರತ್ತೆ. ಯಾಕೆಂದ್ರೆ ಅವಳು ತುಂಬಾ ಇಷ್ಟಪಡೋ ದುರ್ಗಂಗೆ ನಾನು ತಾಳಿ ಕಟ್ಟಿದ್ದೀನಿ. ಹಿತಾ ನಿಮ್ಕಿನ್ನು ದುರ್ಗನ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ಅವಳು ದುರ್ಗನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ಲು. ದುರ್ಗ ನನ್ನ ಮದ್ವೆ ಆಗ್ತಾಳೆ ಅಂತ ಅವಳು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ದುರ್ಗಾ ತಂಗೆ ಮೋಸ ಮಾಡ್ಬಿಟ್ಟಿದ್ದಾಳೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಚಿಕ್ಕ ಮಕ್ಳು ಮನ್ಸಿಗೆ ಇದನ್ನೆಲ್ಲ ಅರ್ಥ ಮಾಡ್ಸೋದು ತುಂಬಾ ಕಷ್ಟ ಅಲ್ವಾ? ಶಾನ್ವಿ, ಆದ್ರೆ ನಾನು ದುರ್ಗ ಹೀಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಮಾಡಿ ತಪ್ಪಲ್ವಾ? ನೀನ್ ಏನೇ ಹೇಳು ಅಣ್ಣ, ದುರ್ಗಾ ನನ್ಗೆ ಇನ್ನೋಸೆಂಟ್ ಅಂತಾನೆ ಅನಿಸ್ತಾಳೆ. ಅವಳು ಯಾಕೆ ಈ ತರ ಮಾಡಿದ್ಲು, ಅವಳ ಉದ್ದೇಶ ಏನು ನನಗೆ ಗೊತ್ತಿಲ್ಲ. ಬಟ್ ಇದರಿಂದ ನನ್ಗಂತೂ ಖುಷಿಯಾಗಿದೆ. ಶಾನ್ವಿ, ವಾಟ್ ಯು ಮೀನ್? ಮಾಯಾ ನಿನ್ಗೆ ಯಾವತ್ತೂ ಸುಟ್ಟಾಗ್ತಿರ್ಲಿಲ್ಲ. ಅವಳು ಒಳ್ಳೆ ಮದರ್ ಕೂಡ ಆಗ್ತಿರ್ಲಿಲ್ಲ. ದುರ್ಗಾ ನಿನಗೆ ಸುಟ್ಟಾಗ್ತಾಳೋ ನನಗೆ ಗೊತ್ತಿಲ್ಲ. ಆದ್ರೆ ಹಿತನ್ನ ಸ್ವಂತ ಮಗ್ಳ ತರ ಪ್ರೀತಿ ಮಾಡ್ತಾಳೆ. ಆ ಪ್ರೀತಿಲಿ ಜೆನ್ಯೂನ್ ಕಾಣಿಸುತ್ತೆ. ಹಿತ ಅಂತ ಯೋಚನೆ ಮಾಡಿದ್ರೆ ದುರ್ಗಾ ಮಾಡಿದ್ ಸರಿ ಅಂತಾನೆ ಅನ್ಸುತ್ತೆ. ಅಂದ್ರೆ ಈ ಮದ್ವೆ ಸರಿ ಅಂತಾನೆ ಅರ್ಥ. ಹಿತಾ, ಹಿತಾ ಪುಟ, ಅರೆ ಎಲ್ಲದ್ದು ಹೇಳು? ಆಂಟಿ ಆಂಟಿ, ಇಲ್ಲಿ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ? ಬಸ್ ಸ್ಟಾಪಾ? ಹೀಗೆ ಸೀದಾ ಹೋದ್ರೆ ಲೆಫ್ಟ್ ಸೈಡಲ್ಲೇ ಇದೆ. ಅದು ಸರಿ ಪುಟ್ಟ, ಇಷ್ಟೊತ್ತಲ್ಲಿ ನೀನೊಬ್ಳೆ ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನ ಜೊತೇಲಿ ಬೇರೆ ಯಾರೂ ಇಲ್ವಲ್ಲ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಯ್ಯೋ, ಇವ್ರು ಯಾಕೆ ಇಷ್ಟೊಂದು ಕ್ವಶನ್ ಕೇಳ್ತಿದ್ದಾರೆ? ನನ್ನ ವಾಪಸ್ ಮನೆಗೆ ಕಳಿಸ್ಬಿಡ್ತಾರೋ ಏನೋ. ಬೇಡ, ನಾನು ಮನೆಗೆ ಹೋಗಲ್ಲ. ಅವ್ರೆ ನಮ್ಮಮ್ಮ. ಬಸ್ ಸ್ಟಾಪ್ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಸರಿ, ಹುಷಾರು. ಕತ್ಲೇಲಿ ನೀನೊಬ್ಳೇ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಭಯ ಆಯ್ತು. ಹುಷಾರಾಗಿ ಹೋಗ್ಬಾ. ಅಮ್ಮ ಬೇಕು, ನಂಗೆ ಅಮ್ಮ ಬೇಕು. ಪುಟ್ ಮೇಡಮ್, ಪುಟ್ ಮೇಡಮ್, ಮೇಡಮ್ ಮೇಡಮ್, ನೀವು ಇಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಹುಡುಗಿ ನೋಡಿದ್ರಾ?
ಸುಮಾರು ಒಂದು 6 ವರ್ಷ ಇರ್ಬೋದು. ನೋಡಕ್ಕೂ ಮುದ್ದಾಗಿದ್ದಾಳೆ. ಕೂದಲು ಬಿಟ್ಕೊಂಡಿದ್ಲು, ಕೈಲಿ ಒಂದು ಗೊಂಬೆ ಇತ್ತು, ಬ್ಯಾಗ್ ಹಾಕೊಂಡಿದ್ಲು, ಕೇಸರಿ ಬಣ್ಣದ ಫ್ರಾಕು. ಇಷ್ಟೊತ್ತಲ್ಲಿ ನೀನೊಬ್ಳೆ ಎಲ್ಗೆ ಹೋಗ್ತಾ ಇದೀಯಾ? ಜೊತೆಲಿ ಬೇರೆ ಯಾರು ಇಲ್ವಲ್ಲ? ಅವ್ರೆ ನಮ್ಮಮ್ಮ. ನೋಡಿದ್ರಾ? ಕೇಸರಿ ಬಣ್ಣದ ಫ್ರಾಕು, ಕೈಯಲ್ಲಿ ಬೊಂಬೆ ಅಂದ್ರೆ ಅವಳೇ ಇರ್ಬೇಕು. ಅಂದ್ರೆ ನೀವ್ ನೋಡಿದ್ರ ಅವಳನ್ನ? ಏನಂದ್ಲು? ಬಸ್ ಸ್ಟಾಪ್ ಎಲ್ಲಿ ಅಂತ ಕೇಳಿದ್ಲು, ನಾನು ತೋರಿಸ್ದೆ. ಆಮೇಲೆ ನೀನೊಬ್ಳೆ ಯಾಕಿದ್ಯಾ ಅಂತ ಕೇಳಿದೆ. ಅಲ್ಲೇ ಇದ್ದವರಲ್ಲಿ ಒಬ್ಬರನ್ನ ತೋರಿಸ್ಬಿಟ್ಟು ಅವರೇ ನಮ್ಮಮ್ಮ ಅಂತ ಹೇಳಿದ್ಲು. ಯಾಕಮ್ಮ, ಏನಾಯ್ತು? ಏನಿಲ್ಲ ಮೇಡಮ್. ಇವಾಗ ಅವಳು ಯಾವ ಕಡೆ ಹೋದ್ಲು ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಅಲ್ಲೇ ಮುಂದೆ ಬಸ್ ಸ್ಟಾಪ್ ಇದೆ, ಅಲ್ಲೇ ಹೋದ್ಲು. ಸರಿ ಮೇಡಮ್, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಬರ್ತೀನಿ. ನಿನ್ನ ನೋಡ್ಕೊಳ್ಳೋ ನೆಪ ಮಾಡ್ಕೊಂಡು ನಮ್ ಮನೆಗ್ ಬಂದ್ಲು. ಈಗ ನೋಡು, ನಿಮ್ಮ ಅಪ್ಪನೇ ಮದ್ವೆ ಆಗ್ಬಿಟ್ಲು. ಆದ್ರೆ ಈ ದುರ್ಗಾ ನಿನ್ನ ನಮ್ ಮನೇನೆ ಬಿಟ್ಟು ಆಚೆ ಹಾಕ್ಬಿಟ್ರೆ? ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖೃನ್ ಕರ್ಣೆ. ಇಲ್ಲ ಇಲ್ಲ, ತಪ್ಪು. ಇಷ್ಟು ಬೇಗ ತಪ್ಪು ತಪ್ಪು. ಅಪಮೃತ್ಯು. ಇಲ್ಲ ಇಲ್ಲ, ಅಪಾಯ ಅಪಾಯ ಅಪಾಯ. ದೇವಿ ದೇವಿ, ಯಾಕೆ ಹೀಗೆ? ತಡೆಬೇಕು. ಹೊನ್ನಿನ ಬೆಳಕು, ಅಳಿವು ಉಳಿವು, ಅನಿರೀಕ್ಷಿತ ಆಕಸ್ಮಿಕ ದುರಂತ.